ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. SATS ನಲ್ಲಿ SA2 ಪರೀಕ್ಷೆಯ ಅಂಕಗಳನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದರ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ನು ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಕೆಳಗಡೆ ಇರುವಂತಹ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ. SATS ನಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು OTP ಯನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ SA2 ಪರೀಕ್ಷೆಯ ಅಂಕಗಳನ್ನ ಎಂಟ್ರಿ ಮಾಡಲು ಈ ಮೆನುಗಳ ಪೈಕಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅನ್ನುವ ಲಿಂಕ್ ಅನ್ನ ಕ್ಲಿಕ್ ಮಾಡಬಹುದು, ಅಥವಾ ರೀಸೆಂಟ್ಲಿ ಆಡೆಡ್ ನಲ್ಲಿರುವಂತಹ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಫಾರ್ಮ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದೇ ರೀತಿ ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಕ್ಸಾಮ್ ಬೈ ಡಿಫಾಲ್ಟ್ ಆಗಿ SA2 ಸೆಲೆಕ್ಟ್ ಆಗಿರುತ್ತೆ. ಅದೇ ರೀತಿ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಅದರ ಜೊತೆಗೆ ಈ ಒಂದು ಟೇಬಲ್ ಡಿಸ್ಪ್ಲೇ ಆಗಿರುತ್ತೆ. ಈ ಒಂದು ಟೇಬಲ್ ನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಡಿಸ್ಪ್ಲೇ ಆಗುತ್ತವೆ, ಮತ್ತು ಸಬ್ಜೆಕ್ಟ್ ಗನುಗುಣವಾಗಿ ಮಾರ್ಕ್ಸ್ ಅಸೈನ್ ಆಗಿರೋದು ಕೂಡ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಟೇಬಲ್ ನಲ್ಲಿ ಇಂಡಿವಿಜುವಲ್ ವಿದ್ಯಾರ್ಥಿಗಳ ಮುಂದೆ ಅಟೆಂಡೆನ್ಸ್ ಕಾಲಮ್ ನಲ್ಲಿ ನೀವು ಪ್ರತಿ ತಿಂಗಳ ಹಾಜರಾತಿಯನ್ನ ಫಿಲ್ ಮಾಡ್ತಾ ಬಂದಿದ್ರೆ ಇಲ್ಲಿ ನಿಮ್ಗೆ ಪರ್ಸೆಂಟೇಜ್ ತೋರಿಸ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಈ ರೀತಿಯಾಗಿ ಓನ್ಲಿ ಪರ್ಸೆಂಟೇಜ್ ಸಿಂಬಲ್ ಅಷ್ಟೇ ತೋರಿಸುತ್ತೆ. ಅದೇ ರೀತಿ ಪ್ರತಿ ಸಬ್ಜೆಕ್ಟಿನಲ್ಲಿ ಮಾರ್ಕ್ಸ್ ಮತ್ತು ಗ್ರೇಡ್ ಅನ್ನುವ ಎರಡು ಕಾಲಮ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಇಂಡಿವಿಜುವಲ್ ಮಗು ಪಡೆದ ಆ ಸಬ್ಜೆಕ್ಟಿನ ಅಂಕವನ್ನ ಮಾತ್ರ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಗ್ರೇಡ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಗ್ರೇಡ್ ಅನ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ ಆ ಇಂಡಿವಿಜುವಲ್ ಮಗುವಿನ ಎಲ್ಲ ಸಬ್ಜೆಕ್ಟಿನ ಮಾರ್ಕ್ಸ್ ಅನ್ನ ಆಯಾಯ ಸಬ್ಜೆಕ್ಟಿನ ಮಾರ್ಕ್ಸ್ ಕಾಲಮ್ ನಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ಗ್ರೇಡ್ ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸಪೋಸ್ ಮಗು ಆಬ್ಸೆಂಟ್ ಇತ್ತು ಅಂತಂದ್ರೆ ನೀವು ಜಸ್ಟ್ A ಅಂತ ಟೈಪ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅದು AB ಅಂತ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ನೀವು ಇಂಡಿವಿಜುವಲ್ ಮಗುವಿನ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ನಂತರ ಎಲ್ಲ ವಿದ್ಯಾರ್ಥಿಗಳ ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ಈ ಒಂದು ಟೇಬಲ್ ನ ಕೆಳಗಡೆ ಇರುವ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವ ಇಂಡಿವಿಜುವಲ್ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡುವುದರ ಮೂಲಕ ಆ ತರಗತಿಯ ವಿದ್ಯಾರ್ಥಿಗಳ SA2 ಪರೀಕ್ಷೆಯ ಅಂಕಗಳನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಹಾಗೆ ಈ ಒಂದು SA2 ರಿಸಲ್ಟ್ ಅನ್ನ ಎಂಟ್ರಿ ಮಾಡುವ ಪೂರ್ವದಲ್ಲಿ ನೀವು ಆ ಒಂದು ತರಗತಿಯ FA1, FA2, FA3, FA4 ಅಂಡ್ SA1 ರಿಸಲ್ಟ್ ಅನ್ನ ಎಂಟ್ರಿ ಮಾಡಿರಬೇಕು. ನಂತರವೇ SA2 ಪರೀಕ್ಷೆಯ ಅಂಕಗಳನ್ನ ಎಂಟ್ರಿ ಮಾಡಬೇಕು. ಮತ್ತು ನೀವು ಮಾರ್ಕ್ಸ್ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ನಿಮ್ಗೇನಾದ್ರೂ ಈ ಒಂದು ಬಾಕ್ಸ್ ಡಿಸ್ಪ್ಲೇ ಆಗ್ತಾ ಇಲ್ಲ, ಮೈನಸ್ ಬರ್ತಾ ಇದೆ ಅಂತಂದ್ರೆ ಆ ಮಗುವಿಗೆ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸರಿಯಾಗಿ ಅಸೈನ್ ಮಾಡಿಲ್ಲ ಅಂತರ್ಥ. ಆ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಡಿಅಸೈನ್ ಮಾಡಿ ನಂತರ ಅಸೈನ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಈ ಒಂದು ಬಾಕ್ಸ್ ಮಾರ್ಕ್ಸ್ ಎಂಟ್ರಿ ಮಾಡ್ಲಿಕ್ಕೆ ಡಿಸ್ಪ್ಲೇ ಆಗುತ್ತೆ. ಯಾವ ರೀತಿಯಾಗಿ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಡಿಅಸೈನ್ ಮಾಡಬೇಕು ಮತ್ತು ಅಸೈನ್ ಮಾಡ್ಕೊಳ್ಬೇಕು ಅನ್ನೋದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಅಸೈನ್ ಮಾಡ್ಕೊಳ್ಬಹುದು ಮತ್ತು ಡಿಅಸೈನ್ ಮಾಡ್ಕೊಳ್ಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು SA2 ಪರೀಕ್ಷೆಯ ಅಂಕಗಳನ್ನ SATS ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.